ಎಲ್ರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುಜುರ್ಯು. ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಈ ಕ್ರಮಗಳನ್ನು ಪಾಲಿಸಿ. ಆದಷ್ಟು ಮಕ್ಕಳಿಗೆ ಜಂಕ್ ಫುಡ್ಗಳನ್ನು ತಿನ್ನಿಸೋದನ್ನು ಕಮ್ಮಿ ಮಾಡಿಸಿ. ಮಕ್ಕಳು ಹಠ ಮಾಡಿದ್ರು ಅಂತ ಹೇಳಿ ಚಾಕ್ಲೇಟ್, ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ಗಳನ್ನು ಕೊಡಿಸೋದನ್ನು ನಿಲ್ಲಿಸ್ಬಿಡಿ. ಮೊಬೈಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿಸಿ ಅವರಿಗೆ ಒಳ್ಳೆಯ ಪುಸ್ತಕಗಳನ್ನು, ನಮ್ಮ ಇತಿಹಾಸದ ಬಗ್ಗೆ ಹೇಳಿರುವಂತಹ ಪುಸ್ತಕಗಳನ್ನು ಓದಕ್ಕೆ ಕೊಡಿ. ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಬಿಸಿಯಾದ ಆಹಾರವನ್ನು ಕೊಡಿ. ಇದರಿಂದ ಅವರ ಡೈಜೆಷನ್ ಇಂಪ್ರೂವ್ ಆಗ್ತದೆ. ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಸಿ ಮತ್ತು 7ರಿಂದ 8 ಗಂಟೆಯಷ್ಟು ಕಾಲ ನಿದ್ದೆ ಮಾಡಲು ಅವಕಾಶ ಕೊಡಿ. ಮಕ್ಕಳಿಗೆ ಯಾವುದೇ ವಿಷಯದಲ್ಲಿ ಫೋರ್ಸ್ ಮಾಡಕ್ಕೆ ಹೋಗ್ಬೇಡಿ. ಓದೋದ್ರಲ್ಲಾಗಿರ್ಬೋದು, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಾಗಿರ್ಬೋದು. ಅವರಿಗೆ ಅದರಿಂದ ಮೆಂಟಲಿ ಸ್ಟ್ರೆಸ್ ಬೀಳ್ತದೆ. ಹಾಗಾಗಿ ಅವರಿಗೆ ವಿಷಯವನ್ನು ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಪಡಿ. ಮಕ್ಕಳನ್ನ ದಿನದಲ್ಲಿ ಸ್ವಲ್ಪ ಸಮಯ, ಅಟ್ಲೀಸ್ಟ್ 1ರಿಂದ 1.5 ಗಂಟೆಗಳಷ್ಟು ಕಾಲ ಸ್ಪೋರ್ಟ್ಸಲ್ಲಿ, ಡ್ಯಾನ್ಸಲ್ಲಿ ಅಥವಾ ಇನ್ನಿತರ ಯಾವುದೇ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಭಾಗವಹಿಸುವಂತೆ ಅವರನ್ನು ಪ್ರೋತ್ಸಾಹಿಸಿ. ಇದರಿಂದ ಅವರ ಡೈಜೆಷನ್ ಮತ್ತು ಬೆಳವಣಿಗೆಗೂ ಸಹಾಯ ಆಗ್ತದೆ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ @ಯುಜುರ್ಯುಕ್ತನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.